ನಿಂಗೆ ಯಾವ ಹೀರೋನ ನೋಡಬೇಕು ಅಂತ ಆಸೆ ಇದೆ? ಧ್ರುವ ಸರ್. ಧ್ರುವ ಸರ್ನ. ಓಕೆ. ಈಗ ಹೊರಗಡೆ ಎಲ್ಲ ಬರ್ತಾರಲ್ವಾ ಸಿನಿಮಾ ನೋಡಿದ್ಮೇಲೆ, ನಿಮ್ಮನ್ನು ನೋಡಿದ್ಮೇಲೆ ಎಲ್ಲ ಏನಂದ್ರು? ನಿಮ್ಮ ಸಿನಿಮಾದಿಂದ ಹೊರಗಡೆ ಬರ್ತೀರಾ ನೀವು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ಮೇಲೆ, ಅವಾಗ ನಿಮ್ಮನ್ನು ನೋಡಿ ಒಂದಿಷ್ಟು ಬಂದಿರ್ತಾರಲ್ಲ ಜನರೆಲ್ಲ, ಅವ್ರು ಏನಂದ್ರು? ಇಲ್ಲಿ ಫಸ್ಟಿಗೆ ಶಿಲ್ಪಿ ಹೊಡೆಯೋದಂತೆ ಮೈ ಮೇಲೆಲ್ಲ ಕೂರಿಸ್ಕೊಂಡು ಎಷ್ಟು ಮಾತಾಡ್ತಾರೆ. ನಿಮ್ಮದು ನಮ್ದು ಅಲ್ಲೇ ಹುಲಿಗೆ ಮನೆ, ನಮ್ಮ ಮನೆದು ಇರಲಿ ಯಾಕೆ ನಿಮ್ಮದು ಅದೇ ಅಂತ ಅವ್ರು ಅದ್ರಾಗ ಪಿಕ್ಚರ್ನಾಗ ಕೇಳಿದ್ದು ಅವ್ರು ಅಲ್ಲಿ ಹೇಳ್ತಾರೆ. ನಮ್ಮದು ನಾವು ಇಲ್ಲಿ ರಿಯಲ್ ಆಗಿ ಹೇಳ್ಬಿಡ್ತೀವಿ, ನಮ್ಮೂರು ಕೊಪ್ಪಳ ಏನ ಅಂತಂದು ಹೇಳ್ಬಿಡ್ತೀವಿ. ಅವರು ಬೇರೆ ಯಾರು ಕೊಪ್ಪಳ ಇರ್ತ ಅವ್ರು ನಮ್ಮದು ಕೊಪ್ಪಳ ಇಲ್ಲೇ ಅಂತಾರೆ. ಈಗ ಇಲ್ಲೆಲ್ಲ ಓಕೆ, ನೀವು ಸಿನಿಮಾನ ತುಂಬ ಇಲ್ಲಿ ಬೆಂಗಳೂರು ಜನ ಮಾತ್ರ ನೋಡಿರ್ತಾರೆ. ಉತ್ತರ ಕರ್ನಾಟಕಕ್ಕೆ ಹೋದ್ರಾ ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ? ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರಾ? ಇವತ್ತು ರಾತ್ರಿ ಇದು ನಾಳೆ ಮುಂಜಾನೆ ಹೋಗ್ತೀವಿ ಶಿವಮೊಗ್ಗಕ್ಕೆ. ಕಡೆ ಶಿವಮೊಗ್ಗ ಅಥವಾ ಕೊಪ್ಪಳ ಹೊಸಪೇಟೆ ಅವ್ರು ಮುಗಿಸ್ಕೊಂಬರ್ತೀವಿ. ಈಗ ಫೋನ್ ಎಲ್ಲ ಬಂತ ನಿಮ್ಮ ಫ್ರೆಂಡ್ಸ್ ಇದ್ದಲ್ಲ? ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರಾ? ಫೋನ್ ನಂಬರ್ ಇಲ್ಲ. ಫೋನ್ ನಂಬರ್ ಇಲ್ಲ. ಒಂದು ಸತಿ ಇದು ಅದು ಯಾವುದೋ ಮಾಲ್ಗೆ ಹೋಗಿದ್ವಿ ಫಿಲಮ್ ನೋಡೋಕ್ಕೆ. ನಾವು ಫಿಲಮ್ ನೋಡುವಾಗ ನಾವು ಹೋಗಿದ್ವಲ್ಲ, ನೋಡಿದ್ರು ಎಲ್ಲ ಖುಷಿಪಟ್ಟು. ಒಂದು ಅಕ್ಕ ಮಮತಕ್ಕ ಅಂತ ಅವ್ರು ಕರೆದು ಅವ್ರ ಪಕ್ಕನೇ ಕುತ್ಕೊಂಡು ಫಿಲಮ್ ನೋಡಿದ್ವಿ. ಆಮೇಲೆ ಎಲ್ಲ ಬಿಟ್ಟ ಮೇಲೆ ನಮಗೆ ಬ್ಯಾಗ್ ತಡಲಿ ನನಗೆ ಹೇಳೋದು, ಬ್ಯಾಗು ಬಾಟ್ಲು ಮತ್ತು ಅದು ಬ್ಯಾಗ್ ಥರ ಎಲ್ಲ ಕೊಡಿಸಿದ್ರು ಆ ಅಕ್ಕ. ಮತ್ತು ಮೊನ್ನೆ ಅಲ್ಲಿದು ಅಂಬಿಕಾ ಹೋಟ್ಲ್ ಅಂತ ಐತೆ, ಅಲ್ಲಿ ಊಟ ಮಾಡ್ತಿದ್ವಿ. ಯಾರೋ ಬಂದು 500 ರೂಪಾಯಿ ಕೊಟ್ಟರು. ಇದು ಫಸ್ಟ್ನೇ ದಿನ ಪ್ರಸನ್ನ ಥಿಯೇಟ್ರಲ್ಲಿ ಯಾರೋ ಇವನಿಗೆ 1500, ನನಗೆ 1500, 1000 ರೂಪಾಯಿ ಕೊಟ್ಟರು. ಇವಾಗ 1000 ರೂಪಾಯಿ ಕೊಟ್ರೆ ನಂಗೆ 1500. ಏನು ಮಾಡಿದ್ರಿ ದುಡ್ಡನ್ನ? ಅದು ದೇವ್ರ ಮುಂದೆ ಇಟ್ಟು ಬಂದು ನನ್ನ ತಾದ ಬ್ಯಾಗ್ನಾಗ ಇಟ್ಟು ಬಂದೀನಿ. ಇವಂದು ದೇವ್ರ ಮುಂದೆ ಐತೆ. ಹೌದಾ? ಇನ್ನೊಂದು ನಮ್ಮ ಅದೇ ಫಸ್ಟ್ನೇ ದಿನ ನಮ್ಮ ಅತ್ತೆ ಬಂದಿದ್ರು. ಅವರು ಇದು ಬೆಳ್ಳಿದು ಹಾರ ತಂದು ಹಾಕಿದ್ರು. ಹಾರ ಅಲ್ಲದು ಬೆಳ್ಳಿ ಸರ, ಬೆಳ್ಳಿದು. ಓಕೆ. ಈಗ ನಿಮ್ಮ ಮನೆಯವರೆಲ್ಲ ನಿಮ್ಮನ್ನು ಎಷ್ಟು ಹೊಗಳ್ತಿದ್ದಾರೆ? ನಿಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಏನು ಹೇಳ್ತಾರೆ ನಿಮ್ಮ ಆ್ಯಕ್ಟಿಂಗ್ ನೋಡಿ? ಅವ್ರು ತುಂಬ ಖುಷಿ ಆಗ್ಬಿಟ್ರಿ. ಫಸ್ಟ್ನ್ಯಾಗ ಕಳ್ಸಲ್ ಅನ್ನಕತ್ತು ಬಿಟ್ಟಿದ್ರೆ, ಒಳ್ಳೆ ಟ್ರೈಲರ್ ಬಿಟ್ಟೈತಲ್ಲ ಅವಲ್ಲಿದ್ದ ತುಂಬ ಖುಷಿ ಆಗ್ಬಿಟ್ರ. ಓಕೆ. ನಿಮ್ಮದು ಇಲ್ಲಿ ನಮ್ದು ಈಗ ಎಲ್ಲ ಕೇಳ್ತಾರಂತೆ ಅಕ್ಕಪಕ್ಕ ಮನೆಯವರು, ನಿಮ್ಮ ಆದಿ ಯಾವಾಗ ಬರ್ತಾನೆ ಅಂತ. ನಮ್ಮ ಊರಿಗೆ ಈಗ ಕೇಳ್ತಾರಂತೆ, ಇದು ಬೇಗ ಕರ್ಕೊಂಬ ಸನ್ಮಾನ ಮಾಡಬೇಕು ಅಂತ ಕೇಳ್ತಿದ್ರು. ನನಗಾಲ ನಮ್ಮ ಮೂರು ಜಾತ್ರೆ ಮಾಡಿ ಬಿಟ್ಬಿಟ್ರ ಜಡಿಯಾಪುಜ್ಜಿನ ಜಾತ್ರೆಗೆ. ಈಗ ಸಿನಿಮಾ ಪಪ್ಪಿ ಬಂದಾಗಿದೆ. ಸೊ ಪಪ್ಪಿ ಈಗ ಬೇರೆ ಕಡೆ ಇದೆಯಲ್ಲ, ಎಷ್ಟು ಮಿಸ್ ಮಾಡ್ಕೋತೀರಾ ಪಪ್ಪಿನ? ಅದು ತುಂಬ ಮಿಸ್ ಆಗೈತ್ರಿ. ಅದನ್ನ ನೋಡ್ಬಿಟ್ನವ್ರು ಸಾಕು, ಅದ್ರ ತಾಕಂದ್ರೆ ಇಷ್ಟು ತಂದಾಗ ಎಷ್ಟು ಐತ್ರಿ ಅದು ಬರೇ. ಈಗ ಇಷ್ಟು ಹತ್ರ ಆಗೈತೆ, ಅದು ಇಷ್ಟು ಹತ್ರ. ಈಗ ಏನು ಗೊತ್ತಾ, ಮೊನ್ನೆ ಎಲ್ಲೋ ನೋಡಿದೆ, ನಮ್ಮ ದೇಶದ ಪ್ರಾಣಿ ಯಾವುದು, ರಾಷ್ಟ್ರ ಪ್ರಾಣಿ ಯಾವುದಂದ್ರೆ ಎಮ್ಮೆ ಅಂದ್ರಿ, ಯಾಕೆ? ಅದು ಹಂಗೆ ಉಪ್ಸಿರಿಪ್ಪ ಅಂದ ಅದ್ರಾಗ ಏನಾರ ನಗ್ತಾರಂತಂದು ಹೇಳಿ. ಅಲ್ಲಾಗ ಅವಾಗ ಏನು ಬರ್ತಿರ್ಲಿಲ್ಲ. ಇವಾಗ ಎಲ್ಲ ಪಿಕ್ಚರ್ ಸಿನಿಮಾ ಇದಾಗಿದ್ದಲ್ಲ, ಇನ್ನೂ ರಿಲೀಸ್ ಆಗಿದ್ದಲ್ಲ, ಅದಕ್ಕೆ ಹಂಗೆ ಹೇಳ್ತಿದ್ವಿ. ಈಗ ರಿಲೀಸ್ ಆಗೈತಲ್ಲ, ಎಲ್ಲ ಸಕ್ಸಸ್ ಆಗೈತಿ, ಚೆನ್ನಾಗಿ ಓಡಾಕತೈತಿ. ಅದಕ್ಕೆ ಹಿಂಗೆ. ಯಾವುದು ಪ್ರಾಣಿ ಮತ್ತೆ ಈಗ ಏನು ಗೊತ್ತಾ, ಈಗ ಹುಲಿ. ಈಗ ಹುಲಿ, ಅವಾಗ ಎಮ್ಮೆ. ಇಲ್ಲಿ ಥಿಯೇಟ್ರಿಗೆ ಬಂದವ್ರಿಗೆಲ್ಲ ಇವನಿಗೆ ಬೈತಿದ್ರು, ನಮ್ಮ ರಾಷ್ಟ್ರ ಪ್ರಾಣಿ ಎಲ್ಲ ಎಮ್ಮೆಲ್ಲ ಹುಲಿ ಇಬ್ಬರಿಗೆ ಬೈತಿದ್ರು. ಆಮೇಲೆ ಕಲ್ತಿಗೆ ಆಯ್ತು. ರಾಷ್ಟ್ರ ಪಕ್ಷಿ ಯಾವುದು ಇವಾಗ? ಕೋಳಿ ಅಂತ ಹೇಳಿದ್ರು. ನವಿಲು. ಓಕೆ. ಈಗ ಸಿನಿಮಾ ಎಲ್ಲ ರಿಲೀಸ್ ಆಗಿದೆ, ಒಳ್ಳೆ ಸಕ್ಸಸ್ ಇದೆ. ಮುಂದೇನು ಸಿನಿಮಾ ಮಾಡ್ತೀರಾ ಹೇಗೆ? ಕರೆದ್ರೆ ಮಾಡ್ತೀವಿ. ಧ್ರುವ ಸರ್ ಕರಲಿ, ದರ್ಶನ್ ಸರ್ ಕರಲಿ, ಸುದೀಪ್ ಸರ್ ಕರಲಿ, ಇವರು ಶಿವಣ್ಣ ಸರ್ ಕರಲಿ, ರಮ್ಯಾ ಮೇಡಮರ ಕರಲಿ, ಯಾರ ಜೊತೆ ಬೇಕಾದ್ರೆ ಮಾಡ್ತೀವಿ. ಯಾರು ಕರೆದ್ರೂ ಮಾಡ್ತೀವಿ. ಬೇಕಾದ್ರೆ ನಮ್ಮ ಮಾಮನೇ ಈಗ ಡೈರೆಕ್ಟರ್ ಇದ್ದಾರಲ್ಲ, ಅವ್ರು ಕರೆದ್ರೂ ಮಾಡ್ತೀವಿ. ಓಕೆ. ನೀ ಮಾಡ್ತೀಯಪ್ಪ? ಡ್ಯಾನ್ಸ್ ಮಾತ್ರ ಮಾಡ್ತೀಯಾ? ಡ್ಯಾನ್ಸ್ ಅಂತ ಮಾಡ್ತೀನಿ. ಓಕೆ. ಕೊನೆಯದಾಗಿ ಏನು ಹೇಳ್ತೀರಾ? ನಿಮ್ಮನ್ನು ಒಂದಿಷ್ಟು ಜನ ನೋಡಿದ್ದಾರೆ, ಒಂದು ಸ್ವಲ್ಪ ಜನ ಸಿನಿಮಾ ನೋಡಿಲ್ಲ, ಅವ್ರಿಗೇನಂತೀರಾ? ಆಗಲೇ ಪಪ್ಪಿ ಸಿನಿಮಾ ರಿಲೀಸ್ ಆಗೈತೆ, ನಾವು ನೋಡಿದ್ವಿ. ಮೊನ್ನೆಲ್ಲ ಶಿವಣ್ಣ ಸರ್ ಅವರು ಬಂದು ನೋಡಿದ್ರು. ನೀವು ಫಸ್ಟ್ ಫೋನಲ್ಲಿ ಇದು ಟ್ರೈಲರ್ ನೋಡಿ, ಆಮೇಲೆ ಇಷ್ಟ ಆದರೆ ಮಾತ್ರ ಸಿನಿಮಾ ನೋಡಿ. ಅದು ಇಷ್ಟ ಆದಮೇಲೆ ನೀವು ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ, ನಿಮ್ಮ ಫ್ಯಾಮಿಲಿ ಜೊತೆನೇ ಬರಬೇಕು. ನಿಮ್ಮ ಚಿಕ್ಕ ಮಕ್ಕಳನ್ನೂ ಕರ್ಕೊಂಬರ್ರಿ, ಮರಿಬೇಡ್ರಿ. ಧನ್ಯವಾದಗಳು. ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಗೈತೆ. ನಮ್ಮ ಧ್ರುವ ಸರು, ರಮ್ಯಾ ಮೇಡಮು, ಇವರು ಶಿವಣ್ಣ ಸರ್ ಎಲ್ಲರೂ ನೋಡ್ಯಾರ. ಹಂಗೆ ನೀವು ನೋಡ್ರಿ. ಮೊನ್ನೆ ನೋಡ್ಯಾರ ಅವರು.
ಅಂತ ನಾ ಕೇಳ್ಕೊತೀನಿ. ಹಂಗೆ ನಿಮ್ಮ ಚಿಕ್ಕ ಮಕ್ಕಳನ್ನ ನಿಮ್ಮ ಫ್ರೆಂಡ್ನ ಎಲ್ಲರಿಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಬೆಳೆಸ್ರಿ ಅಂತ ನಾ ಕೇಳ್ಕೊತೀನಿ. ನಮಸ್ಕಾರ. ಎಷ್ಟನೇ ಕ್ಲಾಸ್ ನೀನು? 4ನೇ ಈ ಪಾಸ್ ಆದ್ರೆ 5. ಪಾಸ್ ಆದರೆ ಹ್ಞೂ ಪಾಸ್ ಆಗಿಲ್ವಾ? ಪಾಸ್ ಹಾಕಿವಿ ನಾವು. ಹ್ಞೂ ನೀವು? ನಾನು ಅದೇ ಸೇಮ್ ಇಬ್ಬರು. ಒಂದೇ ಕ್ಲಾಸು. ಹಾಂ, ನೀನು? ಸೆಕೆಂಡ್. ಓಕೆ, ಆಲ್ ದಿ ಬೆಸ್ಟ್. ಹಂಗೆ ರಮ್ಯ ಮೇಡಮ್ ಸೈಕಲ್ ಕೊಡಿಸಿದ್ಕೆ ರಮ್ಯ ಮೇಡಮ್ ಟ್ಯಾಂಕ್ಸ್ ರೀ. ಶಿವರಾಜ್ ಕುಮಾರ್ ಸರ್, ನೀವು ನಮ್ಮ ಪಿಕ್ಚರ್ ಎಲ್ಲ ನೋಡಿ ನಮ್ಮ ಜೊತೆನೇ ಕುತ್ಕೊಂಡು ಎಲ್ಲ ಮಾತಾಡಿದ್ರಲ್ಲ ನಕ್ಕಂತ, ಅದಕ್ಕೂ ತುಂಬ ತುಂಬ ಥ್ಯಾಂಕ್ಸ್ ರೀ. ಧ್ರುವ ಸರ್ಜಾ ಸರ್ ನಿಮಗೂ ಥ್ಯಾಂಕ್ಸ್ ರೀ. ಹಂಗೆ ನಮ್ಮ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ರೀ, ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಧ್ರುವ ಸರ್, ದರ್ಶನ್ ಸರ್, ಮತ್ತು ಒಳ್ಳೆ ಇವರು ರಮ್ಯಾ ಮೇಡಮ್, ಇವರು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಕ್ಯಾಮ್ರಾಮನ್ ಸರ್, ಅವರೆಲ್ಲರ ಅಲ್ಲಿ ನಮ್ಮ ಇದನ್ನು ಚಾನ್ಸ್ ಕೊಡೋಕ್ಕೆ ತುಂಬ ಥ್ಯಾಂಕ್ಸ್ ರೀ, ಧನ್ಯವಾದಗಳು ರೀ ಸರ. ನಮ್ಮ ಸಿನಿಮಾ ನೋಡಿರಿ. ಓಕೆ, ಸೊ ಪಪ್ಪಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಪುಟಾಣಿಗಳ ಮಾತು ಕೇಳಿರ್ತೀರ. ಅವ್ರಿಗೇನು ಗೊತ್ತಿಲ್ಲ ಸಿನಿಮಾ ರಂಗ ಹೇಗೆ, ಇಲ್ಲಿ ಯಾವ ಥರ ಇರಬೇಕು ಅಂತ. ಸೊ ಅವರು ಆ್ಯಕ್ಟಿಂಗಲ್ಲೂ ನೈಜತೆಯನ್ನು ತೋರಿಸಿದ್ದಾರೆ, ಮಾತಲ್ಲೂ ನೈಜತೆ ಇದೆ. ಒಂದಿಷ್ಟು ಸ್ಟಾರ್ ನಟರು ಈಗಾಗಲೇ ಬಂದು ಈ ಸಿನಿಮಾಕ್ಕೆ ಸಾಥ್ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳಿದರು. ಸುದೀಪ್ ಸರ್ ಚಾನ್ಸ್ ಕೊಟ್ಟರೆ ನಾನು ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದರ್ಶನ್ ಅವರು ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಮ್ಯ ಅವರು ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಅಂದಿದ್ದಾರೆ. ಶಿವಣ್ಣ ಚಾನ್ಸ್ ಕೊಟ್ಟರೆ ಖಂಡಿತ ಅಭಿನಯಿಸ್ತೀನಿ ಅಂದಿದ್ದಾರೆ. ನೋಡೋಣ ಈ ಪ್ರತಿಭೆಗಳನ್ನು ಚಿತ್ರರಂಗ ಯಾವ ರೀತಿ ಬಳಸ್ಕೋತಾರೆ ಅಂತ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು. ಧನ್ಯವಾದಗಳು.